ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಿಮಗೆ ಮೂಲಂಗಿ ಸೊಪ್ಪಿನ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಇವಾಗೆಲ್ಲ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ಯಾರು ತಿನ್ನೋದೇ ಇಲ್ಲ, ಯಾರು ತಿನ್ನೋಕೆ ಇಷ್ಟನೂ ಪಡೋದಿಲ್ಲ. ಹೊರಗಡೆ ಫುಡ್ಡನ್ನೇ ತಿನ್ನೋಕೆ ಇಷ್ಟಪಡ್ತಾರೆ. ಆದರೆ ಮಕ್ಕಳಿಗೆಲ್ಲ ನಾವು ಈ ಥರ ತರಕಾರಿ ಸೊಪ್ಪುಗಳ ಪಲ್ಯ ಸಾಂಬಾರುಗಳನ್ನು ತಿನ್ನಿಸೋದ್ರಿಂದ ಮಕ್ಕಳಿಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು, ಆರೋಗ್ಯ ಚೆನ್ನಾಗಿರುತ್ತೆ. ಹೇಗೋ ಮಾಡಿಕೊಟ್ರು ಅದು ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ. ಆದರೆ ಅವನ್ನ ಅವರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ನಾವು ಮಾಡಿ ಅವರಿಗೆ ತಿನ್ನೋಕೊಟ್ರೆ ಅವರು ಖಂಡಿತವಾಗ್ಲೂ ತಿಂತಾರೆ. ಈ ಥರ ಪಲ್ಯಗಳು ಅನ್ನದ ಜೊತೆನೂ ಊಟ ಮಾಡಿಸ್ಬೋದು, ಚಪಾತಿ, ದೋಸೆ ಇದರ ಜೊತೆನೂ ತಿನ್ಬೋದು. ನೋಡೋಣ ಹೇಗೆ ಮಾಡ್ತಿದ್ದೀನಿ ಅಂತ. ನಾನು ಇದಕ್ಕೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಗ ತೋರಿಸಿದ್ನಲ್ವ, ಮೂಲಂಗಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸೈಡಲ್ಲಿ. ದೊಡ್ಡವರು ಕೂಡ ಮೂಲಂಗಿ ಸೊಪ್ಪನ್ನು ಅವಾಯ್ಡ್ ಮಾಡ್ತಾರೆ, ಯಾಕಂದರೆ ಸ್ವಲ್ಪ ವಾಸನೆ ಅಂತ. ಮೂಲಂಗಿ ಸ್ವಲ್ಪ ವಾಸನೆ ಬರುತ್ತೆ. ಆದರೆ ಅದನ್ನು ಮಾಡುವಂಥ ರೀತಿಯಲ್ಲೇ ಮಾಡಿದರೆ ಎಲ್ಲರೂ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲೂ ಕೂಡ ನಮ್ಮ ಯಜಮಾನ್ರಿಗೆ ಮೂಲಂಗಿ ಅಂದ್ರೇ ಆಗ್ತಿರಲಿಲ್ಲ. ಮೂಲಂಗಿ ಸೊಪ್ಪು ಇದು ಇಷ್ಟನೇ ಆಗ್ತಾಯಿರಲಿಲ್ಲ. ಆದರೆ ನಾನು ಅವರಿಗೆ ತಂದು ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗುವಂಥ ರೀತಿಯಲ್ಲೇ ಮಾಡಿಕೊಟ್ಟಿದ ಮೇಲೆ ಅವರು ಈಗ ತಿಂತಾರೆ. ಫಸ್ಟಿಗೆ ಇದೇನು ಸೊಪ್ಪು ಅಂತಲೇ ಹೇಳಿರಲಿಲ್ಲ ಅವರಿಗೆ. ಪಲ್ಯ ಮಾಡಿ ಕೊಟ್ಟು ತಿನ್ನಿ ಅಂತ ಕೊಟ್ಟೆ. ಅವರು ತಿಂದಾದ್ಮೇಲೆ ಚೆನ್ನಾಗಿದೆ ಅಂತ ಅಂದರು. ಆಮೇಲೆ ತಿಂದಾದ್ಮೇಲೆ ಹೇಳಿದೆ ಇದು ಮೂಲಂಗಿ ಸೊಪ್ಪಿಂದು ಚೆನ್ನಾಗಿ ಆಗಿದೆ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಹೆಚ್ಚಿಟ್ಕೊಂಡಿದ್ದೆಲ್ಲ ಆಯಿತು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ತವ ಇಟ್ಟಿದ್ದೀನಿ. ನಾನು ಈ ಪಾತ್ರೆಯಲ್ಲೇ ಹೆಚ್ಚಾಗಿ ಪಲ್ಯಗಳನ್ನೆಲ್ಲ ಮಾಡೋದು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಅಂತ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಾದ್ಮೇಲೆ ನಾನು ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿ ಟೊಮೆಟೊನ ಹಾಕ್ತಾಯಿದ್ದೇನೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೇಯಿಸಿದ್ರೆ ಇಟ್ಕೊಳ್ಬೇಕು. ಆಮೇಲೆ ಮೂಲಂಗಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದಕ್ಕೆ ಹೆಚ್ಚಿಟ್ಕೊಂಡಂಥ ಮೂಲಂಗಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಇದು ಮೂಲಂಗಿ ಸೊಪ್ಪನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಬೇಕು ಮೊದಲು. ಆಮೇಲೆ ಚೆನ್ನಾಗಿರೋ ನೀರಲ್ಲಿ ತೊಳಿಬೇಕು. ತೊಳೆದು ಸಣ್ಣಗೆ ಹೆಚ್ಚಿಟ್ಟು ನೀರು ಎಲ್ಲ ಹೋಗೋಕ್ಕೆ ಬಿಟ್ಟಿರಬೇಕು. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಸೊಪ್ಪುಗಳನ್ನು ಪಲ್ಯ ಮಾಡಲಿಕ್ಕೆ ಇಟ್ಟವಾಗ ಮೊದಲಿಗೆ ಉಪ್ಪು ಹಾಕಬಾರ್ದು. ಯಾಕೆ ಅಂದರೆ ಸೊಪ್ಪುಗಳು ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪನೇ ಆಗಿಬಿಡುತ್ತೆ. ನಾವು ನೋಡುವಾಗ ಸೊಪ್ಪು ಕೊಚ್ಕೊಂಡು ನೋಡಿದಾವಾಗ ಇಷ್ಟೆಲ್ಲ ಇದೆಯಲ್ಲ ಅಂತ ಹೇಳಿ ಅದರ ಅಳತೆಗೆ ಉಪ್ಪು ಹಾಕಿದರೆ ತುಂಬಾ ಉಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಸ್ವಲ್ಪ ಬೇಯಿಸಿ ಆದಮೇಲೆ ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇಲ್ಲಿ ಖಾರಕ್ಕೆ ಅಂತ ಒಂದೆರಡು ಹಸಿಮೆಣಸಿನ್ಕಾಯಿನ ಸಿದ್ದು ಹಾಕಿದ್ದೀನಿ. ಮೊದಲಿಗೆ ಆ್ಯಡ್ ಮಾಡಿಬಿಟ್ರೆ ಸೊಪ್ಪುಗಳೆಲ್ಲ ಫುಲ್ ಖಾರನೇ ಹೀರ್ಕೊಂಡ್ಬಿಡುತ್ತೆ. ಆಮೇಲೆ ಫುಲ್ ಖಾರ ಆಗಿಬಿಡುತ್ತೆ. ಮಕ್ಕಳಿಗೆಲ್ಲ ತುಂಬ ಖಾರ ಒಳ್ಳೆಯದಲ್ಲ ಅದು. ಮತ್ತು ಹಸಿಮೆಣಸಿನ್ಕಾಯಿ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಮೆಣಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿದ್ರಿಂದ ಮತ್ತು ಇದಕ್ಕೆ ನೀರನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಹೀಗೆ ಹುಟ್ಟು ಆಡಿಸ್ತಾ ಇದ್ಬಿಟ್ರೆ ತನ್ನಾರೇ ಬೆಂದ್ಬಿಡುತ್ತೆ. ಮತ್ತು ಜಾಸ್ತಿ ನೀರು ಕೂಡ ಬೇಡ. ನೀರು ಹಾಕ್ಕೊಂಡ್ಬಿಟ್ರೆ ನೀರಿನ ಅಂಶ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಡ್ರೈ ಆಗೇ ಇದ್ದರೆ ಮಕ್ಕಳು ಅನ್ನೋ ಜೊತೆ ಎಲ್ಲ ಊಟ ಮಾಡ್ತಾರೆ. ಫುಲ್ ಬೆಂದಿದೆ. ಈಗ ಸ್ವಲ್ಪ ಒಂದು ಅರ್ಧ ಕಡಿ ಕಾಯಿನ ಕೆರೆದಿಟ್ಕೊಂಡಿದ್ದೆ. ಇದು ಪಲ್ಯಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ಆ್ಯಡ್ ಮಾಡಿದರೆ ಸ್ವಲ್ಪ ಸ್ವೀಟ್
ಟೇಸ್ಟ್ ಕೂಡ ಕೊಡುತ್ತೆ. ಸಕ್ಕರೆ ಎಲ್ಲ ಹಾಕೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಈ ಥರ ಕಾಯನ್ನು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸ್ವೀಟ್ ಟೇಸ್ಟ್ ಬರುತ್ತೆ ಅಂತ. ಮತ್ತು ಪಲ್ಯಗಳಿಗೆಲ್ಲ ಸ್ವಲ್ಪ ನಮ್ಮ ಕಡೆ ಕಾಯಿ ಯೂಸ್ ಮಾಡೋದು ಜಾಸ್ತಿ, ಅದಕ್ಕೋಸ್ಕರ ಈ ಥರ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದು ಕಾಯಿ ಹಾಕೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂದರೆ ಸ್ವಲ್ಪ ವಾಸನೆ ಇರುವಂಥ ಈ ಸೊಪ್ಪುಗಳು, ಹಾಗೆ ಏನೋ ಸ್ವಲ್ಪ ಕಹಿಯಾದಂಥ ಸೊಪ್ಪಿನ ಟೇಸ್ಟ್ ಇರುತ್ತಲ್ವ, ಆ ಥರಗಳು ಇದ್ದಾವಾಗ ಈ ಥರ ಕಾಯಿಗಳನ್ನು ಆ್ಯಡ್ ಮಾಡೋದ್ರಿಂದ ಅದು ಸ್ವೀಟ್ ಟೇಸ್ಟ್ ಕೊಟ್ಬಿಡುತ್ತಲ್ವ, ಹಾಗಾಗಿ ಎಲ್ಲರೂ ಸುಮ್ಮನೆ ತಿಂತಾರೆ. ಈಗ ಪಲ್ಯ ರೆಡಿಯಾಗಿದೆ. ಈಗ ಅನ್ನದ ಜೊತೆ ನನ್ನ ಮಗಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವಳು ಹೇಗಿದೆ ಅಂತ ನಿಮಗೆಲ್ಲ ಟೇಸ್ಟ್ ಹೇಳ್ತಾಳೆ. ಅವಳಿಗೆ ಈ ಥರ ಪಲ್ಯಗಳು ಅಂದರೆ ತುಂಬಾ ಇಷ್ಟ. ನಾನು ಈ ಥರ ಅನ್ನದ ಜೊತೆ ಈ ಥರ ಪಲ್ಯನೇ ಮಾಡಿಕೊಡೋದು. ಮಕ್ಕಳಿಗೆ ತರಕಾರಿಗಳನ್ನು ತಿನ್ನಿಸೋಕ್ಕೆ ಮೊದಲಿಂದನೇ ಕಲಿಸ್ಬೇಕು. ಅವರು ಇದನ್ನೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಿಜ, ಆದರೆ ಈ ಥರ ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಅವಳು ಈ ಥರ ಪಲ್ಯ ಮಾಡಿಕೊಟ್ರೆ ಪಲ್ಯನ ಅಷ್ಟೇ ತಿನ್ನೋಕ್ಕೆ ಶುರು ಮಾಡ್ತಾಳೆ, ಅನ್ನ ಸೈಡಿಗೆ ಅಲ್ಲ ಹಾಗೆ ಇಟ್ಬಿಡ್ತಾಳೆ. ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.